ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಹಾಗೆ ಬನ್ನಿ, ಇವತ್ತು ನಾವು ಟಾಪ್ ಇದು ಆಲ್ರೆಡಿ ಕಟ್ ಮಾಡಿ ಆಗಿದೆ, ಬ್ಯಾಕ್ ಮತ್ತು ಫ್ರಂಟ್ ಆಗಿದೆ. ಈಗ ನೆಕ್ಸ್ಟ್ ನಾವು ಸ್ಲೀವ್ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಸ್ಲೀವ್ ಪಾರ್ಟ್ ಹೇಗೆ ಕಟಿಂಗ್ ಮಾಡೋದಂತ ತೋರಿಸ್ತಿದ್ದೇನೆ. ಓಕೆ ಗೈಸ್, ಈಗ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ವಿಡಿಯೋಕ್ಕೆ. ಹಾಗೆ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಓಕೆ ಬನ್ನಿ ಗೈಸ್, ಈಗ ನೋಡುವ ಸ್ಲೀವ್ ಯಾವ ಥರ ಕಟ್ಟಿಂಗ್ ಮಾಡೋದಂತ. ಹಾಗೆ ಒಂದು ವಿಡಿಯೋ ತುಳುವಿನಲ್ಲಿ ಹೇಳಿಕೊಟ್ಟಿದ್ದೇನೆ. ತುಳುವಲ್ಲೂ ಸಹ ನಿಮಗೆ ಹೇಳಿಕೊಡ್ಬೇಕಂತ ಕಮೆಂಟ್ ಮೂಲಕ ಹೇಳಿ. ಖಂಡಿತವಾಗಿಯೂ ಸ್ಲೀವ್ ಇದು ತುಳುವಿನಲ್ಲಿ ಹೇಳಿಕೊಡ್ತೇನೆ. ಓಕೆ ನೋಡುವ, ಇನ್ನು ನೆಕ್ಸ್ಟ್ ಸ್ಲೀವ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ತೋರಿಸ್ತಿದ್ದೇನೆ. ಬನ್ನಿ ಗೈಸ್, ನೋಡಿ ಇಲ್ಲಿ ಫೋಲ್ಡಿಂಗ್ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಯಾವ ಥರ ಮಾಡೋದಂತ. ಪೇಪರ್ ಕಟ್ಟಿಂಗ್ ಮತ್ತು ಬಟ್ಟೆಯ ಮೂಲಕ ನಾನು ಹೀಗೆ ಇಟ್ಕೊಂಡಿದ್ದೇನೆ. ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಫೋಲ್ಡಿಂಗ್ ಫುಲ್ಲು 2 ಪೀಸು ಸ್ಲೀವಿಗೆ ಆಲ್ರೆಡಿ ಈ ಥರ ಪೀಸ್ ಉಂಟು ನೋಡಿ ಗೈಸ್. ಅದರದ್ದು ಸಾಕಾಗೋದಿಲ್ಲ, ನೆಕ್ಸ್ಟ್ ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಅಟ್ಯಾಚ್ ಮಾಡುವ ಅಂತ. ಓಕೆ, ಈಗ ನಾನು ಆಲ್ರೆಡಿ ಸ್ಲೀವ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೇನೆ. ಸ್ಲೀವಿಗೆ ಮೊದಲು ಲೆಂತ್ ಎಷ್ಟು ಬೇಕಂತ ಇಟ್ಕೊಳ್ಳಿ. ನನಗೆ ಈಗ ಲೆಂತ್ 9 ಪ್ಲಸ್ ಹಾಫ್ ಇಂಚ್ ಮೇಲ್ಗಡೆ ಫೋಲ್ಡಿಂಗಿಗೆ, ಹಾಫ್ ಇಂಚ್ ಮೇಲ್ಗಡೆ ಸ್ಟಿಚ್ಚಿಂಗಿಗೆ, ಹಾಗೆ 1 ಇಂಚ್ ಫೋಲ್ಡಿಂಗಿಗೆ. ಬಟ್ ನಾನಿಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ, ವಫ್ ಸ್ಲೀವ್ ಬರುತ್ತೆ ಅಲ್ಲ, ಅದನ್ನು ಮಾಡಬೇಕಂತ ಪೀಸ್ ಇಟ್ಕೊಂಡಿದ್ದೇನೆ. ಆ ಸ್ಲೀವ್ ಡಿಸೈನಲ್ಲಿ ಸ್ವಲ್ಪ ಮಾಡುವಂತ. ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿಂದ ಆಲ್ರೆಡಿ ಇಲ್ಲಿ ಫೋಲ್ಡಿಂಗ್ ಇದೆ ಗೈಸ್, ಫೋಲ್ಡಿಂಗ್ ಇದೆ. ಇಲ್ಲಿಂದ ಇಲ್ಲಿಗೆ ಕೆಳಗಡೆ 1 ಇಂಚ್, ಇಲ್ಲಿ ಕೆಳಗಡೆ 1 ಇಂಚ್ ತೊಗೊಂಡಿದ್ದೇನೆ. 1 ಇಂಚ್ ಈ ಥರ ಸ್ಕೇಲ್ ಯೂಸ್ ಮಾಡಿ ಗೈಸ್, ತುಂಬಾ ಈಸಿ ಆಗುತ್ತೆ. ಈ ಥರ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ, ಎಲ್ ಸ್ಕೇಲ್ ಅಂತ. ತುಂಬಾ ಈಸಿ ಆಗುತ್ತೆ, ನಮಗೆ ಸ್ಟ್ರೈಟ್ ಲೈನಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಸ್ಕೇಲನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನಾನು. ಈ ಥರ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1 ಇಂಚ್ ಆಯ್ತಲ್ಲ ಕೆಳಗಡೆ, ಇಲ್ಲಿ 1 ಇಂಚ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಆ ಲೆಂತ್ ಇಟ್ಕೊಳ್ಳಿ. ನನಗೆ 9 ಪ್ಲಸ್ ಹಾಫ್ ಇಂಚ್ 9.5. ಓಕೆನಾ, ಇಲ್ಲಿ ನೋಡಿ 9.5. ಬಟ್ ನನಗೆ ಪಫ್ ಸ್ಲೀವ್ ಅಂದರೆ ಕೆಳಗೆ ಸ್ವಲ್ಪ ಬರುತ್ತಲ್ಲ ಫ್ರಿಲ್ ಥರ, ಅದಕ್ಕೋಸ್ಕರ ನಾನು ಇಲ್ಲಿ 3 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೇನೆ. 3 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೇನೆ, ಎಷ್ಟು ಬರ್ತದೆ. ಓಕೆ, 3 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನಮಗೆ ಹಾರ್ಮೋಲ್ ಶೇಪ್ ಬೇಕು. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಇದು ಪಾರ್ಟಲ್ಲಿ ಹಾರ್ಮೋಲ್ ಶೇಪ್ ಬೇಕಾಗುತ್ತೆ. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಇದು ಪಾರ್ಟ್ ತಗೊಂಡು ಅದನ್ನು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 7 ಬರುತ್ತೆ, 7 ಇಂಚ್. ಆ 7 ಇಂಚ್ ಇಟ್ಕೊಂಡು ನಾವು ಈ ಕಡೆ ಫಸ್ಟಿಗೆ ಇಲ್ಲಿ ನೋಡ್ಕೊಳ್ಳಿ, 9 ಇಂಚಿಗೆ ಮಾರ್ಕ್ ಮಾಡಿದ್ದೇವಲ್ಲ, 9 ಇಂಚಿಗೆ ಆ ಮಾರ್ಕಿಗೆ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟಿಂದ 7 ಇಲ್ಲಿ ಬರುವ ತನಕ ಕ್ರಾಸಲ್ಲಿ ಇಟ್ಕೊಳ್ಳಿ. ಹಾರ್ಮೋಲ್ ಶೇಪ್ ಕೆಲವೊಮ್ಮೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಎಂತ ಮಾಡಬೇಕಂದ್ರೆ, ಇಲ್ಲಿಂದ ಇಲ್ಲಿಗೆ 9.5, ಇಲ್ಲಿ ಸಹ 9.5 ಇಟ್ಕೊಳ್ಳಿ. ಇಲ್ಲಿ 9.5 ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇಲ್ಲಿ
3 ಇಂಚ್ ಇಟ್ಕೊಳ್ಳಿ ಗೈಸ್. ನೆಕ್ಸ್ಟ್ 3 ಇಂಚ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 3 ಇಂಚ್ ಕೆಳಗೆ ತಗೊಂಡು ನೆಕ್ಸ್ಟ್ ಇಲ್ಲಿ ಶೇಪ್ ಕೊಡಿ ಗೈಸ್. ಈ ಥರ ಇಲ್ಲಿ ಶೇಪ್ ಕೊಡುವಾಗ ನಾವು ಈ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಿಗೆ ನಾವು ಹೀಗೆ ಶೇಪ್ ಕೊಡಬೇಕಾಗುತ್ತೆ. ಹೀಗೆ ಈ ಥರ ಶೇಪ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು 1/2 ಇಂಚಲ್ಲಿ ಈ ಪಾಯಿಂಟಿಗೆ ಹೀಗೆ ಶೇಪ್ ಈ ಥರ. ಓಕೆನಾ ಗೈಸ್, ಇದು ಪಫ್ ಸ್ಲೀವ್ಗೋಸ್ಕರ. ಓಕೆ, ನೆಕ್ಸ್ಟ್ ಅದು ಲೆಕ್ಕ ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ 3 ಇಂಚ್ 3.5 ಹೀಗೆ ಸಹ ಇಡ್ಬೋದು. ಓಕೆನಾ, 3 ಇಂಚ್ ಸಿಂಪಲಾಗಿ ಈ ಥರ ಮಾಡಿದ್ರೂ ಪರವಾಗಿಲ್ಲ. ಹೀಗೆ ಓಕೆ ಗೈಸ್, ಈ ಥರ ಶೇಪ್ ಕೊಡಿ. ಓಕೆ, ಯಾವ ಥರ ಶೇಪ್ ಕೊಡಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೇನೆ. ಬಟ್ ಇದು ನಿಮಗೆ ಆಲ್ರೆಡಿ ಬ್ಲೌಸಿಗೆ ಸಹ ನಾನು ಈ ಸ್ಲೀವ್ ಒಮ್ಮೆ ಹೇಳ್ತೇನೆ. ಬಟ್ ಇದಕ್ಕೆ ಸ್ವಲ್ಪ ಫುಲ್ ಡೀಟೇಲ್ಸ್ ಆಗಿ ಹೇಳಲಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಬೇಕಿದ್ದರೆ. ಓಕೆ, ನೆಕ್ಸ್ಟ್ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಸ್ಲೀವ್ ರೌಂಡ್ 4.5 ಇಟ್ಟಿದ್ದೇನೆ. ಜಾಯಿಂಟ್ ಕೊಡುವ, ಈ ಥರ ಜಾಯಿಂಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ 1.5. ಓಕೆ, ನೋಡಿದ್ರಲ್ಲ ಗೈಸ್ ಯಾವ ಥರ ಸ್ಲೀವ್ ಮಾರ್ಕ್ ಮಾಡೋದಂತ. ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ. ಸ್ಲೀವ್ ಲೆಂತ್ ತೊಗೊಂಡಿದ್ದೇನೆ. ಇಲ್ಲಿ ಫಸ್ಟಿಗೆ ಕೆಳಗಡೆ 1 ಇಂಚ್ ಫೋಲ್ಡಿಂಗಿಗೆ, ಇಲ್ಲಿಂದ ಇಲ್ಲಿಗೆ 9 ಪ್ಲಸ್ 1/2 ಇಂಚ್ 9.5, ಇಲ್ಲಿಂದ ಇಲ್ಲಿಗೆ 3 ಇಂಚ್, ಇಲ್ಲಿಂದ ಇಲ್ಲಿಗೆ 3 ಇಂಚ್. ಇಲ್ಲಿ ನಾವು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇದು ಹಾರ್ಮೋಲ್ ಶೇಪ್ ಇಟ್ಟು ಮೇಲ್ಗಡೆ 3 ಇಂಚ್ ಇಟ್ಟಿದ್ದೇವಲ್ಲ, ಅದಕ್ಕೆ ಈ ಥರ ಶೇಪ್ ಕೊಡಿ ಗೈಸ್. ಅದು ಯಾವ ಥರ ಶೇಪ್ ಕೊಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಮ್ಮೆ ಬೇಕಿದ್ದರೆ ಹೇಳ್ತೇನೆ. ಜಸ್ಟ್ ನಾನು ಈ ಥರ ಸ್ಲೀವ್ ಮಾಡಿದ್ದೇನೆ. ಇದು ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಫ್ರಿಲ್ ಬರುತ್ತೆ, ಇಲ್ಲಿ ಹೀಗೆ ಫ್ರಿಲ್ ಬರುತ್ತೆ, ಪಫ್ ಸ್ಲೀವ್ ಹೇಳ್ತಾರಲ್ಲ ಅದೇ ಥರ. ಓಕೆ ಗೈಸ್, ಈಗ ಕಟಿಂಗ್ ಮಾಡ್ತಿದ್ದೇನೆ. ತುಂಬ ಈಸಿ ಉಂಟು ಗೈಸ್, ಆದರೆ ಫುಲ್ಲು ಡೀಟೇಲ್ಸ್ ಆಗಿ ಹೇಳಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಕಟ್ ಮಾಡ್ತಿದ್ದೀನಿ ಗೈಸ್. ಹೀಗೆ ಈ ಪಾಯಿಂಟಿಂದ ಇಲ್ಲಿ ಹೀಗೆ ನಾಚ್ ಮಾಡ್ಕೊಳ್ಳಿ, ನಾಚ್ ಮಾರ್ಕ್ ಹಾರ್ಮೋಲ್ ಶೇಪ್ ಹೀಗೆ. ನೆಕ್ಸ್ಟ್ ಇದಕ್ಕೂ ಕೂಡ ಹಾಕ್ಬೋದು ಈ ಪಾಯಿಂಟ್ ಅಂತಲ್ಲ, ನಾವು ಮಿಡ್ಲಲ್ಲಿ ಎಕ್ಸ್ಟ್ರಾ 3 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದಲ್ಲ, ಆ ಪಾಯಿಂಟಿಗೆ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಅಡ್ಜಸ್ಟ್ ಆಗುವಾಗ ಫ್ರಿಲ್ ಕೊಡಲಿಕ್ಕೆ, ಅದಕ್ಕೋಸ್ಕರ. ಓಕೆ ಗೈಸ್, ನೋಡಿದ್ರಲ್ಲ ಯಾವ ಥರ ಸ್ಲೀವ್ ಕಟ್ ಮಾಡಿದ್ದೇನೆ ಅಂತ. ಶೇಪ್ ಬೇಕಿದ್ದರೂ ಕೊಡ್ಬೋದು, ಇಲ್ಲದಿದ್ದರೆ ಬೇಡ ಗೈಸ್. ಬಟ್ ನಾನು ಕೊಡ್ತಾ ಇಲ್ಲ, ನೆಕ್ಸ್ಟ್ ಬೇಕಿದ್ದರೂ ಕೊಡುವ ಅಂತ ಇದ್ದೇನೆ, ಈಗ ಕಟ್ ಮಾಡ್ತಿಲ್ಲ. ಓಕೆ ಗೈಸ್, ಹಾಗೆ ನನ್ನ ವೀಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಗೈಸ್. ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಹೇಳಿ, ತುಳುವಿನವರು ಸಹ ಇದ್ದರೆ ಅವರಿಗೆ ಹೇಳಿ ಗೈಸ್. ಓಕೆನಾ, ಕೆಲವರಿಗೆ ತುಳು ಅಲ್ಲಿ ಅರ್ಥ ಆಗುತ್ತೆ, ಅದು ಬೇಕಿದ್ದರೆ ವಿಡಿಯೋ ಮಾಡ್ತೇನೆ. ಎಲ್ರಿಗೆ ನಿಮ್ಮ ಫ್ರೆಂಡ್ಸ್ ಅವರಿಗೆ ಹೇಳಿ. ಓಕೆ ಗೈಸ್, ಬಾಯ್, ಜೈ ಶ್ರೀ ಕೃಷ್ಣ.